ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದವರ ಮೀಸಲಾತಿಯನ್ನು ಮುಸ್ಲಿಮರಿಗೆ ಹಂಚಿಕೆ ಮಾಡುತ್ತಾರೆ ಎಂದು ಆರ್ಎಸ್ಎಸ್ ಬಿಜೆಪಿ ಪ್ರಚಾರ ಮಾಡುತ್ತಿದೆ. ಹೀಗೆ ಮಾಡಲು ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ ಎಂದು ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಮುಖಂಡ ಮಾವಳ್ಳಿ ಶಂಕರ್ ಅವರು ಮಾತನಾಡಿ ತಿಳಿಸಿದರು. ದೇಶದಲ್ಲಿನ ಎಲ್ಲ ಬಿಕ್ಕಟ್ಟುಗಳಿಗೆ ಆರ್ಎಸ್ಎಸ್ ಕಾರಣ. ಜನ ಹಸಿವು, ಅರಾಜಕತೆಯಿಂದ ನರಳುತ್ತಾ ಇರಬೇಕೆನ್ನುವುದು ಅವರ ಅಜೆಂಡಾ. ಇದನ್ನು ಸ್ವತಃ ಆರ್ಎಸ್ಎಸ್ನ ಗೋಳ್ವಾಳ್ಕರ್ ಅವರೇ ಹೇಳಿದ್ದಾರೆ ಎಂದು ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಕೋಮು ವಿರೋಧಿ ನೀತಿ ವಿರುದ್ಧ ಧ್ವನಿ ಎತ್ತಿದ್ದೆವು. ಈಗ ಪುನಃ ಲೋಕಸಭೆ ಚುನಾವಣೆಯಲ್ಲಿಯೂ ಕೂಡ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಹಿಜಾಬ್, ಹಲಾಲಕಟ್ಟೆ ಸೇರಿದಂತೆ ಇತರೆ ವಿಷಯಗಳ ಮೂಲಕ ಬಿಜೆಪಿ ರಾಜ್ಯದಲ್ಲಿ ಜನರನ್ನ ವಿಭಜಿಸಲು ಪ್ರಯತ್ನ ಮಾಡ್ತಾ ಇದೆ. ಆದರೆ ಚುನಾವಣೆಯಲ್ಲಿ ಸೋಲು ಕಂಡಿತು. ಲೋಕಸಭೆ ಚುನಾವಣೆಯಲ್ಲಿಯೂ ಕೂಡ ಅದಕ್ಕೆ ಸೋಲಾಗಬೇಕು. ಈ ದೇಶದ ಸಂವಿಧಾನ, ಪ್ರಜಾಪ್ರಭುತ್ವ ಉಳಿಯಬೇಕು ಎಂದು ಹೇಳಿದರು. ಬಸವಾದಿ ಶರಣರು ಕಲ್ಯಾಣ ರಾಜ್ಯಕ್ಕೆ ಬಂದು ಬಹುತ್ವ ಚಳುವಳಿ ಕಟ್ಟಿದ್ರು. ದುಡಿಮೆ ಮತ್ತು ದಾಸೋಹ ಜನ ಸಮುದಾಯದಲ್ಲಿ ಬಿತ್ತಿದ್ದವರು ಶರಣರು. ಆದರೆ ಅವರನ್ನ ಕಲ್ಯಾಣ ರಾಜ್ಯದಿಂದ ಓಡಿಸಿದ್ರು. ಮನುಷ್ಯತ್ವ, ಮಾನವೀಯತೆಗಾಗಿ ಕೆಲಸ ಮಾಡಿದ ಶರಣರನ್ನ ವೈದಿಕರು ಕೊಲೆ ಮಾಡಿದ್ರು. ಈಗಿನ ಚುನಾವಣೆಯಲ್ಲಿ ಕೊಡುವ ಮತ ಕಾಯಕ ದಾಸೋಹಕ್ಕೆ ಕೊಂಡುವಂಥದ್ದು. ಇಲ್ಲವಾದರೆ ಹತ್ಯೆ ಮಾಡಿದವರ ಕಳಂಕಿತರ ಸಾಲಿಗೆ ಸೇರುತ್ತೇವೆ ಎಂದು ಎಚ್ಚರಿಸಿದರು. 10 ವರ್ಷಗಳಲ್ಲಿ ಭಾರತ ಹಿಮ್ಮುಖವಾಗಿ ಚಲಿಸುತ್ತಿದೆ. ಬಿಜೆಪಿಯ ಒಂದು ಅವಕಾಶವಾದಿ ರಾಜಕೀಯ ಲೂಟಿಕೋರ ಉದ್ದಿಮೆದಾರರು, ಪುರೋಹಿತಶಾಹಿ ವರ್ಗದವರು ಇವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. 10 ವರ್ಷಗಳಲ್ಲಿ ಹಸಿವು, ನಿರುದ್ಯೋಗ ಪ್ರಮಾಣ ಹೆಚ್ಚಾಗಿದೆ. ಕೋಮುವಾದಿಗಳು ವಿಜೃಂಭಿಸಿ ಚರಿತ್ರೆ ತಿರುಚಿ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಮತದಾರರು ಬಿಜೆಪಿ ತಿರಸ್ಕರಿಸಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಮುಂದಿನ 5 ವರ್ಷಗಳಿಗೆ ನೀಲನಕಾಶೆ ಸಿದ್ಧವಾಗುತ್ತಿದೆ ಎಂದು ಮೋದಿ ಹೇಳಿದ್ದಾರೆ. ಹಾಗಿದ್ರೆ 10 ವರ್ಷಗಳಲ್ಲಿ ಅವರು ಟ್ರೇಲರ್ ತೋರಿಸಿದ್ದಾರೆ ಎಂದು ಅರ್ಥ ಎಂದು ಗುರುಪ್ರಸಾದ್ ಅವರು ಮಾತನಾಡಿ ತಿಳಿಸಿದರು. ಇದೇ ವೇಳೆ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಮುಖಂಡರು ಕರೆದ ಸುದ್ದಿಗೋಷ್ಠಿಯಲ್ಲಿ ರಾಜಕೀಯ ಜನಜಾಗೃತಿ ಆಂದೋಲನದ ಕರಪತ್ರಗಳ ಬಿಡುಗಡೆ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡ ಎಸ್.ಆರ್. ಕೊಲ್ಲೂರ್ ಅವರು ಕೂಡ ಮಾತನಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಬಾಬು ಪಾಸ್ವಾನ್, ಅನಿಲ್ ಕುಮಾರ್ ಬೆಲ್ದಾರ್, ರಮೇಶ್ ಡಾಕುಳ್ಗಿ, ಅರ್ಜುನ್ ಭದ್ರೆ, ಅಂಬದಾಸ್ ಗಾಯಕ್ವಾಡ್, ವಿಠಲ್ದಾಸ್ ಪ್ಯಾಗೆ, ಶ್ರೀಪತ್ರಾವ್ ದೀನೆ ಸೇರಿದಂತೆ ಇನ್ನಿತರರು ಇದ್ದರು. ಬಹುದೊಡ್ಡ ಚಳವಳಿಯನ್ನ ಕಟ್ಟಿದ್ದು ನಮಗೆಲ್ಲ ಗೊತ್ತಿರುವಂಥದ್ದೇ. ದುಡಿಮೆ ಮತ್ತು ದಾಸೋಹವನ್ನ ಜನಸಮುದಾಯದಲ್ಲಿ ಬಿತ್ತಿದವರು ಬಸವಾದಿ ಶರಣರು. ಆ ಬಸವಾದಿ ಶರಣರ ಆಶೋತ್ತರಗಳನ್ನ ಅವರನ್ನು ಹತ್ಯೆ ಮಾಡುವ ಮೂಲಕ ಆ ಕಲ್ಯಾಣ ರಾಜ್ಯವನ್ನೇ ಈ ನೆಲದಿಂದ ಓಡಿಸುವಂತ ಬಹುದೊಡ್ಡ ಒಂದು ಘಟನೆ ಈ ನೆಲದಲ್ಲಿ ನಡೆದಿದೆ. ಯಾವ ಬಸವಾದಿ ಶರಣರು ಬಸವಣ್ಣನವರ ನೇತೃತ್ವದಲ್ಲಿ ಈ ನೆಲದಲ್ಲಿ ಮನುಷ್ಯತ್ವದ ಬೀಜಗಳನ್ನ ಬಿತ್ತಿದ್ರು, ಮಾನವೀಯತೆ ಬೀಜಗಳನ್ನ ಬಿತ್ತಿದ್ರು, ಅದರ ವಿರುದ್ಧ ಬಹುದೊಡ್ಡ ಸಂಚನ್ನ ಮಾಡಿದಂತ ಒಂದು ವೈದಿಕ ಪರಂಪರೆ ಇಲ್ಲಿದೆ. ಹಾಗಾಗಿ ನಾನು ನಾಡಿನ ನಮ್ಮ ಜನರಲ್ಲಿ ಮನವಿ ಮಾಡ್ತೇನೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ತಾವು ಹಾಕುವ ನೀವು ಪ್ರತಿಯೊಂದು ಮತ ಬಸವಾದಿ ಶರಣರ ಅವರ ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆ ಏನಿದೆ ಅದಕ್ಕೆ ನೀವು ಕೊಡುವಂತ ಮತ. ಒಂದು ವೇಳೆ ಅದೇನಾದರೂ ಬದಲಾದರೆ ಹತ್ಯೆ ನಡೆಸಿದಂತ ಕಳಂಕಿತರ ಸಾಲಿನಲ್ಲಿ ನಾವು ಕೂಡ ಸೇರ್ತೀವಿ. ಹಾಗಾಗಿ ನಾವು ಈ ಚುನಾವಣೆ ಅತ್ಯಂತ ಮಹತ್ವದ ಚುನಾವಣೆ. ಈ 10 ವರ್ಷಗಳಲ್ಲಿ ಭಾರತ ಯಾವ ಅಭಿವೃದ್ಧಿಯ ಪಥದ ಕಡೆಗೆ ಹೋಗಬೇಕಾಗಿತ್ತು ಅದು ಹೋಗದೆ ಅದು ಹಿಮ್ಮುಖವಾಗಿ ಚಲಿಸ್ತಾ ಇರೋದನ್ನ ನಾವು ನೋಡಿದ್ದೇವೆ. ಅವಕಾಶವಾದಿ ಬಿಜೆಪಿಯ ರಾಜಕೀಯ ನಾಯಕರುಗಳು, ಲೂಟಿಕೋರ ಉದ್ದಿಮೆಕಾರರು, ಈ ಲೂಟಿಕೋರ ಉದ್ದಿಮೆಕಾರರಿಗೆ ಬೆಂಬಲವಾಗಿ ನಿಂತಿರುವಂತಹ ಪುರೋಹಿತಶಾಹಿ, ಈ 3 ಜನರು ಕೂಡಿ ಈ ಭಾರತವನ್ನ ಇವತ್ತು ಸಂಪೂರ್ಣವಾಗಿ ಬಹುತ್ವದ ವಿರುದ್ಧ ಇದನ್ನ ತಿರುಗಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಈ 10 ವರ್ಷಗಳ ಒಂದು ದೀರ್ಘವಾದ ಆಡಳಿತದಲ್ಲಿ
NDA ಸರ್ಕಾರ ಅಥವಾ ಮೋದಿ ಸರ್ಕಾರ ಹಸಿವನ್ನಾಗಲಿ, ನಿರುದ್ಯೋಗವನ್ನಾಗಲಿ ಅಥವಾ ಒಂದು ಜಾತ್ಯತೀತತೆಯ ನೀತಿಯನ್ನಾಗಲಿ ಯಾವತ್ತೂ ಕೂಡ ಅದು ಮಾಡಿದ್ದನ್ನು ನಾವು ನೋಡೋಕ್ಕಾಗಲಿಲ್ಲ. ಕೇವಲ ಸುಳ್ಳುಗಳ ವಿಜೃಂಭಿಸಿ, ಚರಿತ್ರೆಯನ್ನು ತಿರುಗಿಸಿ, ಈ ರೀತಿಯ ಸುಳ್ಳುಗಳನ್ನು ಬಿತ್ತುವ ಮೂಲಕ ಕೋಮುದ್ವೇಷವನ್ನು ಹರಡಿ ಧರ್ಮಗಳ ನಡುವೆ ಬೆಂಕಿಯನ್ನು ಹಚ್ಚುವ ಮೂಲಕ ಅದರ ಒಂದು ಫಸಲನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ. ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿ ಅವರು ಎಷ್ಟು ಹತಾಶ ಸ್ಥಿತಿಗೆ ಹೋಗಿದ್ದಾರೆ ಅಂದರೆ, ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ಕೂಡ ಎಷ್ಟೋ ಅವನು ಪರಿಪಕ್ವವಾಗಿ ಮಾತಾಡ್ತಾನೆ, ಆದರೆ ಅದನ್ನು ಮೀರಿ ಅವರು ಹೋಗ್ಬಿಟ್ಟಿದ್ದಾರೆ. ಮಂಗಳಸೂತ್ರದ ಮಾತುಗಳನ್ನು ಆಡ್ತಾ ಇದ್ದಾರೆ. ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಹಂಚ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಸುಳ್ಳು. ಇದೇ ಕೋಮುವಾದಿಗಳು RSS ಮತ್ತು ಆ ಸಂಘ ಪರಿವಾರ ಯಾವತ್ತೂ ಅದು ಸಾಮಾಜಿಕ ನ್ಯಾಯದ ಪರವಾಗಿ ಇರಲಿಲ್ಲ. ಅದರ ಹುಟ್ಟಿನಲ್ಲೇ ಅಸಮಾನತೆ, ತಾರತಮ್ಯದ ಬೀಜಗಳಿದ್ದಾವೆ. ಮೀಸಲಾತಿಯನ್ನ ಸಂಪೂರ್ಣವಾಗಿ ನಿರಾಕರಿಸಿದವರು, ಸಂವಿಧಾನವನ್ನ ನಿರಾಕರಿಸಿದವರು, ಚರಿತ್ರೆಯ ಪಾಠಗಳು ನಮ್ಮ ಮುಂದೆ ಇದ್ದಾವೆ. ಮಂಡಲ್ ವರದಿ ಜಾರಿಯಾದಾಗ ಆ ಮಂಡಲ್ ವರದಿಯ ವಿರುದ್ಧ ಪಿತೂರಿ ಮಾಡಿದವರು ಯಾರು? ಕರ್ನಾಟಕದಲ್ಲಿ ಆವನೂರು ವರದಿ ಜಾರಿಯಾದಾಗ, ಚಿನ್ನಪ್ಪ ರೆಡ್ಡಿ ವರದಿ ಜಾರಿಯಾದಾಗ, ವೆಂಕಟಸ್ವಾಮಿ ವರದಿ ಜಾರಿಯಾದಾಗ ಅದರ ವಿರುದ್ಧ ಬಹುದೊಡ್ಡ ಸಂಚಲನ ಮಾಡಿದವರು ಇದೇ ಕೋಮುವಾದಿಗಳು, ಇದೇ RSS ಅವರು. ಇವತ್ತು ಅವರು ಹೇಳ್ತಾರೆ SC ST OBCಗಳ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ಹಂಚ್ತಾ ಇದ್ದಾರೆ. ಇದು ಸುಳ್ಳು. ಈ ಸುಳ್ಳನ್ನು ಜನ ಯಾರು ನಂಬಾರ್ದು. ಆ ರೀತಿ ಮಾಡೋಕ್ಕೂ ಬರೋದಿಲ್ಲ. ಯಾಕಂದ್ರೆ ಮುಸಲ್ಮಾನರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಿಂದಲೂ ಕೂಡ ಮೀಸಲಾತಿ ಇದೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು ನಾವು. ಹಾಗಾಗಿ ಇವತ್ತು ದೇಶ ಎದುರಿಸ್ತಾ ಇರುವಂಥ ಬಿಕ್ಕಟ್ಟುಗಳಿಗೆ ಮೂಲ ಕಾರಣ ಈ ಸಂಘ ಪರಿವಾರ. ಯಾಕಂದ್ರೆ ಗೋಲ್ವಾಲ್ಕರ್ ಹೇಳುವ ರೀತಿಯಲ್ಲೇನೆ ಯಾವಾಗಲೂ ಸದಾ ಅರಾಜಕತೆ ಇರಬೇಕು. ಜನ ಹಸಿವಿನಿಂದ, ಅಪಮಾನದಿಂದ ಅವರು ನರಳಬೇಕು. ಆಗ ಮಾತ್ರ ಇವರ ಈ ಅಜೆಂಡಾಗಳು ಜಾರಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಸುಪ್ರೀಂ ಕೋರ್ಟ್ ಹೇಳ್ತು, ಏನು ಒಂದು ಎಲೆಕ್ಟ್ರಲ್ ಬಾಂಡ್ ಇದೆ, ಅದು ದೇಶದ ಅತ್ಯಂತ ಭ್ರಷ್ಟಾಚಾರದ ಪರಮಾವಧಿ. ಅದು ಎಲೆಕ್ಟ್ರಲ್ ಬಾಂಡ್ ಅನ್ನ ಇವತ್ತು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ ಅನ್ನ ಯಾಕೆ ರದ್ದು ಮಾಡಬೇಕಾಗಿತ್ತು? ಅದು ಜನರಿಗೆ ಒಳ್ಳೆಯದಾಗಿದ್ರೆ ಅಥವಾ ದೇಣಿಗೆ ಪಡ್ಕೊಳ್ಳೋದು ಅದು ಪಾರದರ್ಶಕವಾಗಿದ್ದಿದ್ರೆ ಎಲೆಕ್ಟ್ರಲ್ ಬಾಂಡ್ ಅನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡುವ, ನಿಷೇಧ ಮಾಡುವಂತ ಅಗತ್ಯ ಏನಿತ್ತು? ಇದು ಸತ್ಯ ಜನರಿಗೆ ಗೊತ್ತಾಗಬೇಕು. ಹಾಗೇನೆ ಇವತ್ತು ದೇಶ ಎದುರಿಸ್ತಾ ಇರುವಂತ ನಿರುದ್ಯೋಗದ ಸಮಸ್ಯೆ, ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಪ್ರಮಾಣ, ದಲಿತರ ಮೇಲಿನ ದೌರ್ಜನ್ಯಗಳ ಪ್ರಮಾಣ ಕಳೆದ 4-5 ವರ್ಷಗಳಲ್ಲಿ, 2ನೇ ಅವಧಿಯ ನಂತರದಲ್ಲಿ ಅದು ಏರುಮುಖವಾಗಿರುವಂಥದ್ದನ್ನು ನಾವು ನೋಡಬೇಕು. ಸುಮಾರು 60,000ಕ್ಕೂ ಮೇಲ್ಪಟ್ಟು ದಲಿತರ ಮೇಲಿನ ದೌರ್ಜನ್ಯಗಳು ಅವ್ಯಾಹತವಾಗಿ ನಡೀತಾ ಇದ್ದಾವೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾನು ನಮ್ಮ ಬೀದರ್ ಭಾಗದಲ್ಲಿ ಸ್ಪರ್ಧಿಸಿರುವಂತಹ ಸನ್ಮಾನ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಿ ಸ್ಪರ್ಧೆ ಉಮೇದುವಾರರ ಯಾರೇ ಆಗಿರ್ಬೋದು, ಆದರೆ ಇಲ್ಲಿ ಗೆಲ್ಲಬೇಕಾಗಿದ್ದು ಸಂವಿಧಾನ, ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವಗಳು ಇಲ್ಲಿ ಗೆಲ್ಲಬೇಕು. ಭಾರತದ ಬಹುತ್ವ ಗೆಲ್ಲಬೇಕು. ಆ ಹಿನ್ನೆಲೆಯಲ್ಲಿ ಈ ನೆಲದ ವಾರಸುದಾರರಾದ ಬಸವಾದಿ ಶರಣರ ರಾಜ್ಯ, ನಾಡಾದ, ನೆಲವಾದ ಇಲ್ಲಿನ ಜನ ಯೋಚಿಸಿ ಮತ ಹಾಕ್ತಾರೆ ಅನ್ನುವಂಥ ಭರವಸೆ ನಮಗಿದೆ, ಆಗಿದೆ. ಆ ಕಾರಣಕ್ಕಾಗಿ ಈಗಾಗಲೇ ನಾವು ಮೊದಲನೇ ಹಂತದ ಚುನಾವಣೆಯನ್ನು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಏನು ನಡೆದಿದೆ ಅಲ್ಲಿ ಎಲ್ಲ ಪ್ರವಾಸ ಮಾಡಿ ನಾವು ಬಂದಿದ್ದೇವೆ. ಈಗ ಈ ಭಾಗದಲ್ಲೂ ಕೂಡ ಚುನಾವಣೆ ಜರುಗಲಿದೆ. ನಾನು ಮತ್ತು ನಮ್ಮ ಗುರುಪ್ರಸಾದ್ ಕೆರಗೋಡ್ ಅವರು ಬಂದಿದ್ದೀವಿ. ಹಾಗೆ ಇಲ್ಲಿ ನಮ್ಮ ಚಾಲನಾ ಸಮಿತಿಯ ಪ್ರಮುಖ ಮುಖಂಡರುಗಳು ಕೂಡ ಈ ಭಾಗದಲ್ಲಿರುವಂಥವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಕೊನೆಯದಾಗಿ ನಾನು ಇಷ್ಟು ಮನವಿ ಮಾಡೋದಿಷ್ಟೇ, ಬಸವಾದಿ ಶರಣರ ಬಸವಣ್ಣನ ನೆಲವಾದ ಇಲ್ಲಿ ಯಾವ ಕೋಮುವ ರಕ್ತ ಇಲ್ಲಿ ಚೆಲ್ಲಬಾರದು.
ಎಲ್ಲರೂ ಶಾಂತಿಯುತವಾಗಿ ಮಾನವೀಯ ನೆಲೆಯಲ್ಲಿ ಬದುಕುವಂಥ ಒಂದು ವಾತಾವರಣ ಇಲ್ಲಿ ನೆಲೆಸಬೇಕು. ಹಾಗಾಗಿ ಈ ಕೋಮುವಾದಿ ಸರ್ಕಾರ ಏನಿದೆ ಇದು ಸಂಪೂರ್ಣವಾಗಿ ಅದು ತೊಲಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಚುನಾವಣೆಯಲ್ಲಿ ಈಗಾಗಲೇ ನಾವು ನಮ್ಮ ರಾಜ್ಯ ಇದರಲ್ಲಿ ನಾವು ಕರಪತ್ರವನ್ನು ಮುದ್ರಿಸಿದ್ದೇವೆ. ತಾವು ಅದನ್ನು ಗಮನಿಸ್ಬೋದು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮ್ಮ ಪ್ರಧಾನಿಗಳಿಗೆ ಹೆದರಿಕೆ, ಅಂಜಿಕೆ ಪ್ರಾರಂಭ ಆಗಿದೆ ಅಂತಕ್ಕಂಥ ಒಂದು ಸೂಚನೆ ಕಾಣ್ತಾ ಇದೆ. ಯಾಕೆಂದ್ರೆ ಎಲ್ಲರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೆಲ್ಲ ನಂಬಿಕೆ ಇಟ್ಟಿದ್ರು ಆ ಎಲ್ಲ ಚಳುವಳಿಗಳು, ರೈತರಿರ್ಬೋದು, ದಲಿತರಿರ್ಬೋದು, ಮಹಿಳೆಯರಿರ್ಬೋದು, ಆದಿವಾಸಿಗಳಿರ್ಬೋದು, ಸಾಮಾನ್ಯ ಪ್ರಜೆಗಳು, ಪ್ರಗತಿಪರರು, ಎಲ್ಲ ಸಾಹಿತಿಗಳು, ಕಲಾವಿದರು ಎಲ್ಲರೂ ಕೂಡ ತಿರುಗಿ ಬಿದ್ದಿದ್ದಾರೆ. ಎಲ್ಲರೂ ಕೂಡ ಒಂದೇ ಒಂದು ಹೇಳ್ತಾ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ಸಂವಿಧಾನವನ್ನ ಉಳಿಸಿಕೊಳ್ಬೇಕು. ಆ ಕಾರಣಕ್ಕಾಗಿ ಈ ನರೇಂದ್ರ ಮೋದಿ ಸರ್ಕಾರ ಕೆಳಗಿಳಿಬೇಕು ಅಂತಕ್ಕಂಥ ಬಹುಶಃ ಅದರ ಅಂಗವಾಗೇ ಇರಬೇಕು. ಇವತ್ತು ಮುಸ್ಲಿಮರ ವಿರುದ್ಧ ಒಂದು ದ್ವೇಷ ಭಾಷಣವನ್ನ ಮಾಡೋದ್ರ ಮೂಲಕ ಹಿಂದೂಗಳನ್ನ ಒಟ್ಟುಗೂಡಿಸ್ಕೊಳ್ಳೋಕೆ, ಧ್ರುವೀಕರಣ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಲಜ್ಜೆಗೆಟ್ಟ ಹೇಳಿಕೆಯನ್ನ ಇವತ್ತು ಕೊಡ್ತಿದ್ದಾರೆ. ನಮ್ಮ ಎಲ್ಲ ಮಂಗಳಸೂತ್ರಗಳನ್ನು ಕಿತ್ತು, ಹಿಂದೂಗಳ ಮಂಗಳಸೂತ್ರಗಳನ್ನು ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಒಂದು ಹೇಳಿಕೆಯನ್ನು ಒಬ್ಬ ಈ ದೇಶ 10 ವರ್ಷ ಆಡಳಿತ ನಡೆಸಿದಂಥ ಪ್ರಧಾನಿ ಹೇಳಿಕೆ ಕೊಡ್ತಾರೆ. ಇಂಥ ಮಾತುಗಳನ್ನ ಅಂದರೆ ನಾವು ಇಂಥ ದೇಶದಲ್ಲಿ ಇಲ್ಲಿ 10 ವರ್ಷ ಇದ್ದುಬಿಟ್ಟುವ ಅಂತ ನಿಜವಾಗ್ಲೂ ತಲೆ ತಗ್ಗಿಸ್ಬೇಕಾಗಿದೆ. ಇಡೀ ಭಾರತ ದೇಶ ಇದು ವಿಶ್ವಕ್ಕೆ ಗುರು ಅಂತ ಹೇಳ್ಕೊಳ್ತಾರೆ. ಆದರೆ ಭಾರತ ದೇಶ ತಲೆ ತಗ್ಗಿಸ್ಬೇಕಾಗಿದೆ. ಜನಾಂಗೀಯ ದ್ವೇಷ ಭಾಷಣವನ್ನ ಮಾಡಿದಂಥ ಉದಾಹರಣೆ ಈವರೆಗೆ ಇಲ್ಲ. ಈವರೆಗೆ ಒಬ್ಬ ಪ್ರಧಾನಿ ಈವರೆಗೆ ಮಾತನಾಡಿಲ್ಲ. ಆದರೆ ಇವತ್ತಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಎಲ್ಲರೂ ಒಂದಾಗಿರುವ ರೀತಿಯಲ್ಲೇ ಎಲ್ಲ ದಲಿತರು ಇರ್ಬೋದು, ರೈತರು ಇರ್ಬೋದು, ಮಹಿಳೆಯರ ಎಲ್ಲ ಚಳುವಳಿಗಳು ಒಟ್ಟುಗೂಡಿ ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವ್ಯವಸ್ಥೆಯನ್ನು ಉಳಿಸ್ಕೊಳ್ಬೇಕಾಗಿದೆ. ಆ ಉಳಿಸ್ಕೊಳ್ತಕ್ಕಂಥ ಮಹತ್ವವಾದ ಈ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಈ ಏನು ಮುಂದಿನ ಕರ್ನಾಟಕದ 2ನೇ ಹಂತದ ಚುನಾವಣೆಯಲ್ಲಿ ಬರ್ತಾ ಇರ್ತಕ್ಕಂಥ 14 ಕ್ಷೇತ್ರಗಳಿದ್ದಾವೆ, ಲೋಕಸಭಾ ಕ್ಷೇತ್ರಗಳು. ಆ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ನಮ್ಮ ಸಂವಿಧಾನವನ್ನ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ನಮ್ಮ ಒಕ್ಕೂಟ ಭಾರತವನ್ನ, ಬಹಳ ಮುಖ್ಯ ಈ ಪದ, ಒಕ್ಕೂಟ ಭಾರತವನ್ನ ಉಳಿಸ್ಕೊಳ್ಬೇಕಾದಂಥ ಪ್ರಸಂಗ ಇವತ್ತು ನಮ್ಮ ಎದುರಿಗಿದೆ. ಯಾಕೆಂದ್ರೆ ಭಾರತ ದೇಶ ನಿಂತಿರ್ತಕ್ಕಂಥದ್ದೇ ಒಂದು ರೀತಿಯಲ್ಲಿ ಎಲ್ಲ ಒಕ್ಕೂಟ, ಎಲ್ಲ ರಾಜ್ಯಗಳ ಒಕ್ಕೂಟ ಅದು ಭಾರತ ಆಗಿರ್ತಕ್ಕಂಥದ್ದು. ಇವತ್ತು ತಮಿಳುನಾಡಿನಲ್ಲಿದ್ದದ್ದು, ಉತ್ತರ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥದ್ದು, ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ವಾತಾವರಣ ಮತ್ತು ಒಂದು ಯಾವ ರಾಜ್ಯಗಳಿದ್ದಾವೋ ಅವೆಲ್ಲವೂ ಕೂಡ ತಮ್ಮದೇ ಆದ ಅಸ್ತಿತ್ವವನ್ನು ಕಂಡುಕೊಂಡಿದ್ದಾವೆ. ಅಲ್ಲಿ ಶಿಕ್ಷಣ ಭಾಷೆ ಬೇರೆ ಇದೆ, ಶೈಕ್ಷಣಿಕ ವ್ಯವಸ್ಥೆಗಳು ಬೇರೆ ಬೇರೆ ರೀತಿ ಇರ್ತವೆ, ಅಲ್ಲಿನ ಸಮಸ್ಯೆಗಳೇ ಬೇರೆ ಇದೆ, ಅಲ್ಲಿಯ ಕೃಷಿ ಕೂಡ ನಡೆಯೋದು ಅಲ್ಲಿ ಬೇರೆ ಬೇರೆ ರೀತಿಯ ಕೃಷಿಗಳ ವ್ಯವಸ್ಥೆ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಒಕ್ಕೂಟ ಭಾರತ ಉಳಿದೇ ಹೋದ್ರೆ ಭಾರತಕ್ಕೆ ಉಳಿಗಾಲ ಇಲ್ಲ. ಅದನ್ನೇ ಇವರು ಕಿತ್ತಾಕಿ ಜನಾಂಗ ಮುಂದೆ ಯಾವ ಸ್ಥಿತಿಯನ್ನ ಇವರು ನಿರ್ಮಾಣ ಮಾಡ್ಲಿಕ್ಕೆ ತೊಡಗಿದ್ದಾರೆ ಅಂತ ಹೊರಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಸಿವಿಲ್ ವಾರ್ ನಡೀಬೇಕು ಅಂತ ಅಪೇಕ್ಷೆ ಇದ್ದಂಗಿದೆ. ಈ ಕೋಮುವಾದಿಗಳಿಗೆ, ಮತೀಯವಾದಿಗಳಿಗೆ ಸಿವಿಲ್ ವಾರ್ ನಡೀಬೇಕು. ಈ ಸಿವಿಲ್ ವಾರ್ ಅಂದ್ರೆ ನಾಗರಿಕ ಯುದ್ಧ, ಅಂತರ್ಯುದ್ಧ ನಾವೇ ಮಾಡ್ಕೊಂಡು ಕಚ್ಚಾಡ್ತಾ ಇದ್ರೆ ಇವರು ತಮ್ಮ ಸರ್ವಾಧಿಕಾರವನ್ನ ಪ್ರಬಲವಾಗಿ ಒಂದು ಸ್ಥಾಪನೆ ಮಾಡೋದಕ್ಕೆ ಮಾಡುವಂತ ಹುನ್ನಾರ ಅವರಲ್ಲಿದೆ. ಅದನ್ನ ಗೋಲ್ವಾರ್ಕಲ್ಲಿ ಹೇಳ್ಕೊಟ್ಟಿದ್ದಾರೆ. RSSನವರು BJPಗೆ ಹೇಳ್ತಾ ಇದ್ದಾರೆ, ಅವರು ಇದನ್ನು ಮುಂದುವರಿಸ್ತಿದ್ದಾರೆ. ಇದು ಇವತ್ತು ಎಲ್ಲ ಜನರಿಗೆ ಇದು ಅರ್ಥ ಆಗ್ತಾ ಇದೆ, ಅರ್ಥ ಆಗಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸೋದಿಕ್ಕೆ ಈ 14 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಈ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವ ಮೂಲಕ BJP ಸೋಲಿಸಬೇಕು. ನಮ್ಮ ಒಕ್ಕೂಟ ಭಾರತವನ್ನ, ಸಂವಿಧಾನವನ್ನ, ಪ್ರಜಾಪ್ರಭುತ್ವವನ್ನು ಭಾರತದಲ್ಲಿ ಅವರಿಗೆ ಸೀಟ್ ಬಂದಿಲ್ಲಂತ ಮನವರಿಕೆ ಹೀಗಾಗಿ ಚುಚ್ಚುತ್ತಿದ್ದ ಥರ ಮಾತಾಡ್ತಾರೆ. ರಿಸರ್ವೇಷನ್ ಪಾಲಿಸಿ ಚೇಂಜ್ ಮಾಡ್ತಾರೆ, ಮುಸ್ಲಿಮರಿಗೆ ರಿಸರ್ವೇಷನ್ ಹೆಚ್ಚು ಮಾಡ್ತಾರೆ, ದಲಿತರ ಮೀಸಲಾತಿಯನ್ನು ಕಸಿದು ಮುಸ್ಲಿಮರಿಗೆ ಕೊಡ್ತಾರೆ. ಒಂದು ಈ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. SC/ST ಮೀಸಲಾತಿ ರಾಜ್ಯ ಸರ್ಕಾರಕ್ಕಾಗಿ ಏನು ಅಧಿಕಾರ ಇಲ್ಲ. ಇವತ್ತು ಏನಾದರೂ SC/ST ಮೀಸಲಾತಿ ಬದಲಾವಣೆ ಮಾಡಬೇಕಾಗಿತ್ತು, ಅದು ಪಾರ್ಲಿಮೆಂಟ್ನಲ್ಲಿ ಬಿಲ್ ಅಮೆಂಡ್ಮೆಂಟ್ ಮಾಡಬೇಕು.
ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿತ್ತು. ಅದರಂಗೆ ಇವತ್ತು ಕೂಡ 4 ಸೀಟ್ ಬರ್ತದೆ ಅಂತ ಹೇಳ್ತಾರೆ. ಯಾವ ಕಾರಣದಿಂದ 4 ಸೀಟ್ ಬರ್ತದೆ ಇವತ್ತು? ದೊಡ್ಡ ದೊಡ್ಡ ಮೇಜರ್ ಸ್ಟೇಟ್ಗಳೆಲ್ಲ ಇವತ್ತು ಇಂಡಿಯಾ ಒಕ್ಕೂಟದಲ್ಲಿ ಇತ್ತು. ಇವರು ಯಾವುದು ಬಿಹಾರ ಮತ್ತೆ ಮಹಾರಾಷ್ಟ್ರ, ಕೆಲವು ರಾಜಸ್ಥಾನ್ MP ಬಿಟ್ರೆ ಒಂದು ಕಡೆಯಲ್ಲಿ ಇಂಡಿಯಾ ಒಕ್ಕೂಟದವರೇ ಅಧಿಕಾರದಲ್ಲಿದ್ದಾರೆ, ಅವರೇ ಪ್ರಬಲವಾಗಿದ್ದಾರೆ. ಈ ಕಾರಣದಿಂದ ನಾವು ಹೇಳ್ತೀವಿ, ಮುಂದಿನ ಒಂದು ಚುನಾವಣೆಯಲ್ಲಿ ಬಿಜೆಪಿ ಸಂಪೂರ್ಣವಾಗಿ ನಿರಾಕರಿಸಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ದಲಿತ ಸಂಘಟನೆ ಒಕ್ಕೂಟಗಳು ಈಗ ನಮ್ಮ ಮಾವಳಿ ಸಿಂಗಾವಳಿಯಿಂದ ಎಲ್ಲ ದೇಶ ಕರ್ನಾಟಕ ಸುತ್ತಾಡಿ ಬಂದ್ರೆ ಈಗ ಈ ಉತ್ತರ ಕರ್ನಾಟಕದಲ್ಲಿ ಈಗ ಕೆಲಸ ಮಾಡ್ತಕ್ಕಂಥ ಸಲುವಾಗಿ ಒಂದು ಪ್ರಚಾರಕ್ಕಾಗಿ ಮಾತಾಡಲಿಕ್ಕೆ ನಮ್ಮ ಹತ್ತಿರ ಬಂದರೆ ನಾವೇನು ದಲಿತ ಒಕ್ಕೂಟ ಸಂಪೂರ್ಣವಾಗಿ ಕಾಂಗ್ರೆಸ್ ಬೆಂಬಲಿತಾಗಿ ಕೆಲಸ ಮಾಡ್ತೀವಿ. ಮೋದಿಯವರನ್ನ ಈ ಅಧಿಕಾರಕ್ಕೆ ಕರೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಮಾತಾಡೋದು. ದಲಿತ ಸಂಘರ್ಷ ಸಮಿತಿ ಐಕ್ಯ ಹೋರಾಟ ಚಾಲನಾ ಸಮಿತಿಯ ರಾಜ್ಯ ಸಮಿತಿ ಮುಖಂಡರು ಈಗಾಗಲೇ ವೇದಿಕೆ ಮೇಲಿದ್ದಾರೆ. 2000 ಬ್ರೀಫ್ ಆಗಿ ಪ್ರಸ್ತಾವಕ್ಕಾಗಿ 2024ರ ಈ ಲೋಕಸಭಾ ಚುನಾವಣೆ ಇದು ಕೇವಲ ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಚುನಾವಣೆಗಳಿಗಿಂತಲೂ ಈ ಚುನಾವಣೆ ಬಹಳ ಮಹತ್ವದ್ದಾಗಿದೆ. ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ನಾಗರಿಕರ ಹಕ್ಕುಗಳನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು ಮತ್ತು ಸರ್ವ ಜನಾಂಗಕ್ಕೆ ಸಮಾನ ನ್ಯಾಯ ಅವಕಾಶಗಳು ಕೊಟ್ಟಂಥ ಭಾರತ ಶ್ರೇಷ್ಠ ಸಂವಿಧಾನವನ್ನು ಸಂರಕ್ಷಿಸುವಂತಹ ಜವಾಬ್ದಾರಿ ಈ ದೇಶದ ಎಲ್ಲ ದಲಿತ ಚಳವಳಿಗಳು, ಪ್ರಗತಿಪರ ಚಳವಳಿಗಳು, ಕಾರ್ಮಿಕ ಚಳವಳಿಗಳು, ರೈತ ಚಳವಳಿಗಳು, ಮಹಿಳಾ ಹೋರಾಟಗಾರರು ಎಲ್ಲವೂ ಕೂಡ ಈ ದೇಶದಲ್ಲಿ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ. ಆಯಾ ಜನ ಚಳವಳಿಗಳು ಈ ರಾಜ್ಯದ ಅವರದೇ ಆದಂಥ ರಾಜ್ಯಗಳಲ್ಲಿ ಬೃಹತ್ ಒಂದು ಫೀಲ್ಡ್ನಲ್ಲಿ ಈ ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳನ್ನು ಈ ಚುನಾವಣೆಯಲ್ಲಿ ಸೋಲಿಸಲಿಕ್ಕೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಮತ್ತು ದಲಿತ ಚಳವಳಿ, ಪ್ರಗತಿಪರ ಚಳವಳಿ, ರೈತ, ಕಾರ್ಮಿಕ, ಮಹಿಳಾ ಎಲ್ಲ ಚಳವಳಿಗಳು ಒಟ್ಟಾಗಿ ಈ ಜನವಿರೋಧಿ, ರೈತ ವಿರೋಧಿ, ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಸರ್ಕಾರವನ್ನ, ಮೋದಿ ದುರಾಡಳಿತವನ್ನ ಸೋಲಿಸಲಿಕ್ಕೆ ಕಂಕಣಬದ್ಧರಾಗಿ ಮೊದಲನೇ ಸುತ್ತಿನ ಒಂದೇನು ಚುನಾವಣೆ ನಡೆದಿದೆ. ಅಲ್ಲಿ ಸಕ್ರಿಯವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಆ ಕಾರ್ಯಕರ್ತರೊಟ್ಟಿಗೆ ಎಲ್ಲ ಸಭೆಗಳನ್ನು ಮಾಡಿ ಪತ್ರಿಕಾಗೋಷ್ಠಿ ನಡೆಸಿ ಈ 2ನೇ ಹಂತದ ಈ ಏನು ಚುನಾವಣೆ ಇದೆ ಮೇ 7ರಂದು ಅದರ ನಿಮಿತ್ತವಾಗಿ ಪ್ರಥಮವಾಗಿ ಈ ಚಾಲನಾ ಸಮಿತಿ ಬೀದರ್ನಿಂದ ಇವತ್ತು ಪತ್ರಿಕಾಗೋಷ್ಠಿ ಶುರು ಮಾಡಿದೆ. ಇಲ್ಲಿಂದ ನಾಳೆ ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಹೀಗೆ ಮುಂದುವರಿಸಿಕೊಂಡು ಇದು ಉಳಿದ 14 ಜಿಲ್ಲೆಗಳಲ್ಲಿ ಈ ಒಂದು ಹೋರಾಟದ ಒಂದು ಬದಲಾವಣೆಯನ್ನು ಬಯಸ್ತಕ್ಕಂಥ ಈ ಚಳವಳಿ ಇವತ್ತು ನಿರಂತರ ಸಭೆ ಸಮಾರಂಭಗಳನ್ನು ಮಾಡೋದ್ರ ಮುಖಾಂತರ ಕಾರ್ಯಗತ ಆಗಿದೆ. ಈ ದಿಕ್ಕಿನಲ್ಲಿ ಮತ್ತೊಮ್ಮೆ ನಮ್ಮ ರಾಜ್ಯ ಸಮಿತಿ ಎಲ್ಲ ಹಿರಿಯ ಮುಖಂಡರು, ಮಾವಳಿ ಶಂಕರ್ ಅವರು, ಗುರುಪ್ರಸಾದ್ ಕೆಳಗೋಡ್ ಅವರು, ಕೊಲ್ಲೂರು ಅವರು, ಭದ್ರವರು 4 ಜನ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಮೊದಲನೇದಾಗಿ ನಮ್ಮ ಮಾವಳಿ ಶಂಕರ್ ಅವರು ಮಾತಾಡ್ತಾರೆ.